ಗೌಡ್ಗೆರೆ ಚಾಮುಂಡೇಶ್ವರಿ ಅಮ್ಮನವರು. ನೋಡಿ, ಇದು ಗರ್ಭಗುಡಿ. ಈ ಗರ್ಭಗುಡಿ ಏನೋ ಒಂಥರ ಎನರ್ಜಿ ಇದೆ. ಅಲ್ಲಿ ಕಾಯಿನ ಎಲ್ಲ ಕಟ್ಟಿ ನಿಲ್ಲಿಸ್ಕೊಂಡು ಬಂದು ಆಚೆ ಬಂದು ನೋಡಿ, ಇಲ್ಲಿ ಚಾಮುಂಡೇಶ್ವರಿ ಅಮ್ಮನವರು ಸನ್ನಿಧಿ ಕ್ಷೇತ್ರ ಗೌಡ್ಗೆರೆ. ತುಂಬ ಮಳೆ ಬಂದಿತ್ತು, ಪ್ರಶಾಂತವಾಗಿದೆ. ನೋಡಿ, ಎಲ್ಲ ಕಾಯಿ ಕಟ್ಟೋರೆಲ್ಲ ಎಷ್ಟು ಚೆನ್ನಾಗಿ ಕಾಯಿ ಕಟ್ತಾ ಇದ್ದಾರೆ. ಅಂದ್ರೆ ಆ ಕಾಯಿನ ತಗೊಂಡು ಅಲ್ಲಿ ಚಾಮುಂಡೇಶ್ವರಿ ಕಾಣಿಸ್ತಾ ಇದ್ದಾಳೆ, ಅಲ್ಲಿ ಹೋಗ್ಬಿಟ್ಟು ಕಾಯಿನ ನೀಳಿಸ್ಕೊಂಡು ತಂದು ಕಟ್ಟಬೇಕು. ದರ್ಶನ ಮುಗಿಸ್ಕೊಂಡ್ವಿ ಗರ್ಭಗುಡಿಲಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ನೋಡಿದ್ವಿ. ಮಳೆ ಬರ್ತಾ ಇತ್ತು, ಸಿಕ್ಕಾಪಟ್ಟೆ ಮಳೆ ಇತ್ತು. ಜನ ಅಲ್ಲಲ್ಲೇ ಸ್ವಲ್ಪ ನಿಂತಿದ್ರು, ನೋಡೋಕೆ ಖುಷಿ ಆಯ್ತಾ ಇತ್ತು. ಬಸವಣ್ಣನ ನೋಡೋಣ ಅಂತ ಹೋದ್ವಿ. ಬಸಪ್ಪ ಅವ್ರನ್ನ ನೋಡೋಕ್ಕಾಗಲಿಲ್ಲ ನಮ್ಮ ಕೈಲಿ. ಆಚೆ ಬಂದ ತಕ್ಷಣ ದೇವಸ್ಥಾನ ಎಲ್ಲ ಒಂದ್ಸತಿ ನೋಡಿಕೊಂಡು ನಮ್ಮ ಫ್ರೆಂಡ್ಸ್ ಕಾಯಿ ಕಟ್ಟಬೇಕು ಅಂತಂದರು. ಸರಿ, ಅಲ್ಲಿ ಹೋದ್ವಿ, ಕಾಯಿ ತೊಗೊಂಡ್ವಿ ಕೌಂಟ್ರಲ್ಲಿ. ಅದು ಗರ್ಭಗುಡಿ ದರ್ಶನ ಮುಗಿಸ್ಕೊಂಬಂದಾದ್ಮೇಲೆ ನೋಡಿ, ಇಲ್ಲಿ ಕಾಯನ್ನು, ಅದು ಆಂಜನೇಯನ ಶಿಲೆ, ಅದಕ್ಕೆ ಕಾಯನ್ನು ಅಂಟಾಕಿದ್ರೆ ಒಳ್ಳೇದಾಗುತ್ತೆ ಅಂದರು. ಸರಿ ಅಂದ್ಬಿಟ್ಟು ಹಿಡಿದ್ಬಿಟ್ಟು ನೋಡಿದ್ವಿ. ಕಾಯನ್ನು ಹಾಕ್ಬಿಟ್ಟು ಅದನ್ನು ಅಮ್ಕಿ ಕಾಯನ್ನು ಹಿಡ್ಕೊಂಡ್ರೆ ಹಿಡಿಯುತ್ತೆ ಅಂತಂದರು. ಆಗಲಿಲ್ಲ ಅದು. ನಾನು ಅಂದ್ಕೊಂಡಿದ್ದ ಕೆಲಸ ಆಗಲ್ಲ ಅಂದ್ಕೊಂಡು ಬಂದ್ಬಿಟ್ಟೆ ವಾಪಸ್ಸು. ನೋಡೋಣ, ಇನ್ನೊಂದ್ಸತಿ ಟ್ರೈ ಮಾಡೋಣ ಅಂತ ಮಾಡಿದೆ. ಆವಾಗಲೂ ಹಿಡಿಲಿಲ್ಲ. ಒಂಥರ ಬೇಜಾರಾಯಿತು ಮನಸ್ಸಿಗೆ. ಏನಪ್ಪ, ನಾನು ಅಂದ್ಕೊಂಡ್ರೆ ಅದಾಗುತ್ತಾ ಆಗಲ್ವಾ ಅಂತ ಅಂದ್ಕೊಂಡ್ಬಂದೆ. ಸರಿ ಅಂದ್ಬಿಟ್ಟು ಕಾಯಿನ ಕೈಯಲ್ಲಿ ಹಿಡ್ಕೊಂಡಂಗೆ ಹೋಗಿ ಬೇರೆಯವರೆಲ್ಲ ಮಾಡ್ತಿದ್ರು, ನೋಡೋಣ ಬೇರೆಯವ್ರದ್ದು ಆಗುತ್ತಾ ಅಂತ ನೋಡಿದೆ. ಅವ್ರದ್ದು ಆಗಲಿಲ್ಲ. ಕೆಲವರು ಅದೃಷ್ಟವಂತರಿಗೆ ಮಾತ್ರ ಅನಿಸುತ್ತೆ ಇದು, ಈ ಒಂದು ಶಕ್ತಿ ದೇವರಲ್ಲೊಂದು ನಂಬಿಕೆ ಇಟ್ಟಿರೋರಿಗೆ ಮಾತ್ರ ಅನಿಸುತ್ತೆ. ನೋಡಿ, ಇದು ಮೇಲ್ಗಡೆ ಆ ಚಾಮುಂಡೇಶ್ವರಿ ಕಾಯಿನ ಕೊಡ್ತಾರಲ್ಲ, ಆ ಕಾಯಿನ ನೀಳಿಸ್ಬಿಟ್ಟು ಇಲ್ಲಿ ಕೊಡ್ತಾರೆ. ಆ ಕಾಯಿ ಕೊಟ್ಟಾದ್ಮೇಲೆ ನಾವು ದೇವರಲ್ಲಿ ಕೇಳಿಕೊಂಡು ಕೆಳಗಡೆ ಬಂದು ಅಲ್ಲಿಂದ ಮೆಟ್ಲು ಇಳ್ಕೊಂಡು ಕೆಳಗಡೆ ಬಂದರೆ ಆ ಕಾಯಿನ ತಗೊಂಡೋಗಿ ಕಟ್ಟಬೇಕು. ಇಲ್ಲಿ ಎಲ್ಲ ಹೋಗ್ತಾ ಇದ್ದಾರೆ ಜನ, ತುಂಬ ಜನ ಹೋಗ್ತಾ ಇದ್ದಾರೆ. ಅಷ್ಟೊತ್ತಿನಲ್ಲಿ ಇಷ್ಟೊಂದು ಜನ ಇದ್ದಾರೆ. ನೋಡಿ, ಅಲ್ಲಿ ಬಸಪ್ಪ ಕಾಣಿಸ್ತಾ ಇದ್ದಾರಲ್ಲ, ಅವ್ರ ಮೇಲಿಂದ ಕೆಳಗಡೆ ಕೊಂಡಿಸ್ಕೊಂಡು ನೀರು ಇದ್ದಾರಂತೆ. ಆ ನೀರು ಇದು ನಾವು ಗುಡಿ ಸುತ್ತ ಪ್ರದಕ್ಷಿಣೆ ಹಾಕಿ ಬಂದರೆ ದೇವ್ರೇನೋ ಒಳ್ಳೇದು ಮಾಡ್ತಾನೇನೋ. ತುಂಬ ಜನ ಕಾಯಿ ಕಟ್ಟಿದ್ದಾರೆ, ತುಂಬ ಜನ, ಲಕ್ಷಾಂತರ ಜನ ಕಾಯಿ ಕಟ್ಟಿದ್ದಾರೆ. ನಾನು ಅದರಲ್ಲೊಬ್ಳು. ಏಕೆಂದರೆ ನನಗೂ ಅಂದ್ಕೊಂಡಿರೋ ಕೆಲಸ ಆಗಿದೆ. 3 ವಾರ ಹೋಗಿದ್ದೀನಿ, ಇನ್ನು 5 ವಾರ ಹೋಗಬೇಕು ಅಂದ್ಕೊಂಡಿದ್ದೀನಿ. ಇನ್ನು 2 ವಾರ ಬಾಕಿ ಇದೆ. ಖುಷಿ ಆಗುತ್ತೆ. ಎಲ್ಲರೂ ಕಾಯಿ ಕಟ್ಟಿದ್ದಾರೆ ಅಂದರೆ ಇಲ್ಲಿ ಏನೋ ಸತ್ಯವಾಗಿದೆ ಅನ್ನೋದೇ ಒಂದು ನಂಬಿಕೆ. ಪವಾಡ